ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಿಜಯಾಂಬಿಕಾ ಪಾಲಿಗೆ ದುಸ್ವಪ್ನವಾಗಿರ್ತಕ್ಕಂಥ ಸುಬ್ಬು ಕಥೆಯನ್ನೇ ಮುಗಿಸುವುದಕ್ಕೆ ವಿಜಯಾಂಬಿಕಾ ಸ್ಕೆಚ್ ಹಾಕ್ತಿದ್ದಾರೆ. ಹಾಗಾದ್ರೆ ಮಗ ಮತ್ತೆ ಅಮ್ಮ ಇಬ್ರು ಕೂಡ ಸೇರ್ಕೊಂಡು ಸುಬ್ಬು ಕತೆಗೆ ಅಂತ್ಯ ಮಾಡಿಬಿಟ್ರ. ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಜಯಾಂಬಿಕಾ ಕರ್ಮಕಾಂಡ ಏನು ಅನ್ನೋದು ಮದನ್ಗೆ ಗೊತ್ತಾಗಿದೆ. ವಿಜಯಾಂಬಿಕಾ ತನ್ನ ಹಳಿಯ ಹುದುಗಿದ್ದ ಸತ್ಯವನ್ನ ಮಗನ ಮುಂದೆ ತೆರೆದಿಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಏನಾಗಿತ್ತು, ವಿಜಯಾಂಬಿಕಾ ಏನ್ ಮಾಡಿದ್ರು ಅನ್ನೋ ಒಂದು ಕುರುಹು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಇಲ್ಲಿ ವಿಜಯಾಂಬಿಕಾ ಸಾಲಿಗ್ರಾಮದ ನಿಜವಾದಂಥ ಯಜಮಾನರನ್ನ ತಾನೇ ಮುಗಿಸಿ ಇವತ್ತು ಎಲ್ಲರ ಮುಂದೆ ತಾನು ದೇವತೆ ಅನ್ನೋ ರೀತಿ ಪೂಜೆ ಮಾಡ್ತಿದ್ದಾರೆ. ಮಗಳೇ ಇಲ್ಲ ಅಂದಮೇಲೆ ಮಗಳು ಅನ್ಕೊಂಡು ಉಸಿರಾಡ್ತದಂತ ನಿನ್ನ ಉಸಿರು ಯಾಕಿರ್ಬೇಕು ಅಂತ ಹೇಳಿ ಸಾಲಿಗ್ರಾಮದ ಯಜಮಾನರ ಕಥೆಯನ್ನೇ ಮುಗಿಸ್ಬಿಟ್ಲು ವಿಜಯಾಂಬಿಕಾ. ಇದರ ನಡುವೆ ನಂದಿನಿ ಕಥೆಯನ್ನ ಕೂಡ ಮುಗಿಸಿ ವೀರು ಮುಂದೆ ಪೃಥ್ವಿ ಹಾಗೆ ನಂದಿನಿಗೆ ಸಂಬಂಧ ಕಲ್ಪಿಸಿ ಅವರ ಮಗಳ ಶ್ರಾವಣಿ ಅನ್ನೋ ರೀತಿಯಲ್ಲಿ ವೀರು ಅವರ ಮನಸ್ಸಲ್ಲಿ ವಿಷ ಬೀಜವನ್ನ ಬಿತ್ತಿದ್ರು. ಇದರಿಂದಾಗಿ ವೀರು ಅವರು ಮಗು ಹುಟ್ಟದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಆಕೆ ನನ್ನ ಮಗು ಅಲ್ಲ ಅಂತ ಹೇಳಿ ತಾತ್ಸಾರ ಮಾಡಿಕೊಂಡೇ ಬಂದರು. ಆದರೂ ಕೂಡ ಅಪ್ಪ ಮಗಳ ಸಂಬಂಧ ಅನ್ನೋದು ನಿಜಕ್ಕೂ ವೀರು ಅವರನ್ನ ಸೆಳೀತಾನೆ ಇತ್ತು. ಎಷ್ಟೇ ವಿಷ ಬೀಜ ಬಿತ್ತಿದ್ರು ಮಗಳು ಅನ್ನೋ ಪ್ರೀತಿ ವೀರು ಅವರ ಮನಸ್ಸಲ್ಲಿತ್ತು. ಅದೇ ಕಾರಣಕ್ಕೆ ಇವತ್ತಿಗೂ ಕೂಡ ವೀರು ಅವರು ಮಗಳು ಅಂತ ಒಪ್ಕೊಳ್ಳದೆ ಇರಬಹುದು, ಆದರೆ ಒಂದು ಅಪ್ಪನಾಗಿ ಮಗಳ ಮೇಲೆ ಎಷ್ಟು ಪ್ರೀತಿ ಇರಬೇಕು ಅಷ್ಟೇ ಪ್ರೀತಿ ಇದೆ. ಅದು ವಿಜಯಾಂಬಿಕಾಗೂ ಕೂಡ ಗೊತ್ತದೆ. ಇದರ ನಡುವೆ ಮನೆಗೆ ನಂದಿನಿ ಅಮ್ಮನ ಪ್ರವೇಶ ಆಗಿದೆ ಅಂತ ಕೂಡ ವಿಜಯಾಂಬಿಕಾಗೆ ಗೊತ್ತಾಗಿದ್ದೆ ತಡ ಆಕೆಯ ನಿಜ ಬಂಡವಾಳವನ್ನ ವೀರು ಮುಂದೆ ಬೈಲ್ ಮಾಡಬೇಕು, ಇಲ್ಲ ಅಂದ್ರೆ ತನಗೆ ಮಿತ್ತು ಅಂತ ವಿಜಯಾಂಬಿಕಾಗೆ ಅನ್ಸೋಕೆ ಶುರುವಾಗುತ್ತೆ. ಯಾಕಂದ್ರೆ ಈಗ ನಂದಿನಿ ಮೇಲೆ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ, ಕೋಪ ಇದೆ, ದ್ವೇಷ ಇದೆ. ಈ ಒಂದು ಸಮಯದಲ್ಲಿ ನಾನು ಇಲ್ಲಿಗೆ ಬಂದದಾಳೆ ಅವಳು ಅಂತ ಹೇಳಿದ್ರೆ ಖಂಡಿತ ಅವನು ಮನೆಯಿಂದ ಆಚೆ ಹಾಕ್ತಾನೆ. ಇಲ್ಲ ತಡ ಮಾಡಿದ್ರೆ ಖಂಡಿತ ಆ ನಂದಿನಿ ಅವನ ಮನಸ್ಸನ್ನ ಕೂಡ ಓಲೈಸಿ ಸರಿಪಡಿಸ್ಬಿಡ್ತಾಳೆ. ಅದು ಆಗೋದಕ್ಕೆ ಬಿಡಬಾರ್ದು ಅಂತ ಯೋಚನೆ ಮಾಡ್ತಂತ ವಿಜಯಾಂಬಿಕಾ ಮನೆಗೆ ಬಂದಂಥ ನಂದಿನಿ ಅಮ್ಮನ ರಿಯಲ್ ಫೀಸನ್ನು ವೀರು ಅವರ ಮುಂದೆ ಓಪನ್ ಮಾಡಲಿಕ್ಕೆ ಒಂದು ದೊಡ್ಡ ಮಹಾ ಸಂಚುನೆ ಮಾಡ್ತಾರೆ. ಬಟ್ ಅವರು ತೋಡಿದ ಬಾವಿಗೆ ಅವರೇ ಬಿದ್ದರು ಅನ್ನುವ ಹಾಗೆ ಅಲ್ಲಿ ನಂದಿನಿ ಅಮ್ಮ ಇರುವುದಿಲ್ಲ. ಆಲ್ರೆಡಿ ಸುಬ್ಬು ನಂದಿನಿ ಅಮ್ಮನ ಕರ್ಕೊಂಡು ತನ್ನ ಮನೆಗೆ ಹೋಗಿರ್ತಾರೆ. ಇಲ್ಲಿ ವಿಜಯಾಂಬಿಕಾಗೆ ಕನ್ಫ್ಯೂಷನು ನಾನು ನೋಡಿದ್ದು ಭ್ರಮೆನ, ನಿಜನ, ಸುಳ್ಳ, ಏನಿದು, ಹೇಗಿದೆಲ್ಲ ಆಗೋದಕ್ಕೆ ಸಾಧ್ಯ, ನಾನೇ ನಂದಿನಿ ನೋಡಿದೆ ಆದರೆ ನಂದಿನಿ ಜಾಗದಲ್ಲಿ ಬೇರೆಯವರು ಇದ್ದಾರಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಇದರ ನಡುವೆ ಈ ಕಡೆ ವೀರು ಅವರು ಕೂಡ ನಂದಿನಿ ಅಮ್ಮನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ಜಾನಕಿ ಅವ್ರ ಜೊತೆ ನನಗೆ ಎಷ್ಟು ಮನೆ ಬಿಚ್ಚು ಮಾತಾಡ್ತಿದ್ದೆ, ಆದರೆ ಇವತ್ತು ಅವರೇ ಇಲ್ಲ. ನನ್ನ ಒಂದು ನೋವನ್ನು ಕೇಳ್ತಕ್ಕಂತಹ ಒಂದು ಜೀವ ಅದು ಸಾಂತ್ವನ ಹೇಳ್ತಾ ಇದ್ರು. ಇನ್ನು ಮುಂದೆ ನಾನು ಅವ್ರ ಜೊತೆ ಇರೋಕ್ಕಾಗೋದಿಲ್ವಲ್ಲ ಅಂತ ಹೇಳಿ ಅಕ್ಕನ ಮೇಲೆ ಬೇಸರ ಉಂಟಾಗ್ತದೆ ವೀರು ಅವ್ರಿಗೆ. ಯಾಕಂದ್ರೆ ಇವತ್ತು ಜಾನಕಿ ಅವರು ಮನೆ ಬಿಟ್ಟು ಹೋಗಿರೋದಕ್ಕೆ ಕಾರಣ ಅಕ್ಕ ಅನ್ನೋದು ವೀರು ಅವ್ರಿಗೆ ಗೊತ್ತದ. ಅದೇ ಕಾರಣಕ್ಕೆ ಅಕ್ಕನ ಮೇಲೆ ಇನ್ನಷ್ಟು ಸಿಟ್ಟು ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಸುಬ್ಬು ತನ್ನ ಮನೆಗೆ ನಂದಿನಿ ಅಮ್ಮನ ಕರ್ಕೊಂಡು ಹೋಗಿದ್ದಾರೆ. ಮಗಳನ್ನು ನೋಡಿದ್ದೆ, ಕಣ್ ತುಂಬ್ಕೋತಾರೆ ನಂದಿನಿ ಅಮ್ಮ. ಈ ಕಡೆ ಮಗಳು ಕೂಡ ನಂದಿನಿ ಅಮ್ಮ ಅವ್ರನ್ನ ಇನ್ನು ಮುಂದೆ ನಾನು ಅಮ್ಮ ಅಂತಲೇ ನಿಮ್ಮನ್ನು ಕರೀತೀನಿ ಅಂತ ಕೂಡ ಹೇಳ್ತಾರೆ. ಈ ಕಡೆ ಅಮ್ಮನಿಗೆ ತನ್ನ ಪ್ರೀತಿಯನ್ನು ಕೊಡಬೇಕು ಅಂತ ಹೇಳಿ ಹಂಬಲಿಸಿದಂತಹ ಶ್ರಾವಣಿ ಇವತ್ತು ಅಮ್ಮನ ಕಣ್ಣೆದುರೇ ಇದ್ರೂ ಕೂಡ ಕಂಡಿಡಿಯೋಕ್ಕಾಗದ ಪರಿಸ್ಥಿತಿಗೆ ಜಾರಿದಾಳೆ. ಕಣ್ಮುಂದೆ ಅಮ್ಮ ಇದ್ದಾರೆ, ಆದರೆ ಅಮ್ಮನ ಮಡಿಲು ಇನ್ನೂ ಕೂಡ ಆಕೆಗೆ ಸಿಗ್ತಿಲ್ಲ. ಆದರೂ ಕೂಡ ನಂದಿನಿ ಅಮ್ಮನ ಪ್ರೀತಿಯನ್ನು ಕೊಡಬೇಕು ಅಂತಲೇ ಮನೆಗೆ ಬಂದಿರುವುದರಿಂದಾಗಿ ಇಲ್ಲಿ ಜಾನಕಿಯಾಗಿ ಇತ್ಕೊಂಡೆ ತನ್ನ ಪ್ರೀತಿಯನ್ನು ಶ್ರಾವಣಿಗೆ ದಾರೆ ಹಿರಿತಿದ್ದಾರೆ. ಇದರ ನಡುವೆ ತನ್ನ ಮಗಳಿಗೆ ಊಟ ತಿನ್ನಿಸ್ಬೇಕು ಅನ್ನುವ ಆಸೆ ಕೂಡ ಆಗತ್ತೆ ನಂದಿನಿ ಅಮ್ಮಂಗೆ. ಅದೇ ಕಾರಣಕ್ಕೆ ಜೋಳದ ರೊಟ್ಟಿ ಮಾಡ್ತಿರ್ತಾರೆ. ಜೋಳದ ರೊಟ್ಟಿ ಹೆಣಗಾಯಿ ಕುಚ್ಚನ್ನ ತಾನೇ ತಿನ್ನಿಸ್ಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸಿದಂಥ ನಂದಿನಿ ಅಮ್ಮನ ಆಸೆಯನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಶ್ರಾವಣಿಗೆ ನೈಲ್ ಪಾಲಿಶ್ ತಂದ್ಕೊಡೋ ರೀತಿಯಲ್ಲಿ ಸುಬ್ಬು ನೈಲ್ ಪಾಲಿಶ್ ತಂದ್ಕೊಡ್ತಾರೆ. ಆ ಒಂದು ನೆಪದ ಮುಖಾಂತರ ನಾದರೂ ಇಲ್ಲಿ ಶ್ರಾವಣಿಗೆ ನಂದಿನಿ ಅಮ್ಮ ಊಟ ಮಾಡಿಸ್ಬಹುದು ಅನ್ನೋದು ಸುಬ್ಬು ಇಚ್ಛೆ ಆಗತ್ತೆ. ಯಾಕಂದರೆ ಆಗಲೇ ನೈಲ್ ಪಾಲಿಶ್ ಹಾಕ್ಕೊಂಡಿರ್ತಾಳೆ ಶ್ರಾವಣಿ. ಅದೇ ಕಾರಣಕ್ಕೆ ಊಟ ತಂತಷ್ಟು ಊಟ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಯಾರು ತಿನ್ನಿಸ್ತಾರೆ ಅಂದಾಗ ಸುಬ್ಬು ತಿನ್ನಿಸ್ತಾನೆ ಬಿಡಿ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಸುಬ್ಬು ಮಾತ್ರ ನನಗೆ ಹೊಟ್ಟೆ ಹಸುವಾಗ್ತದೆ, ನಾನೇ ತಿನ್ನಬೇಕು, ನನಗೆ ತಿನ್ಸೋಕ್ಕಾಗಲ್ಲ ಅಂದಾಗ ಸರಿ ಅಮ್ಮ ನೀನೇ ಊಟ ಮಾಡಿಸು ಅಂತ ಹೇಳಿ ಅಕ್ಕ ಹೇಳಿದಾಗ ಇಲ್ಲಿ ಸುಬ್ಬು ಅಮ್ಮ ನೀನು ನನಗೆ ಮಾಡಿಸ್ಬೇಕು, ಅವ್ರಿಗಲ್ಲ, ಮೊದಲು ನನಗೆ ಮಾಡಿಸು, ಆಮೇಲೆ ಬೇಕಿದ್ರೆ ಅವ್ರಿಗೆ ಮಾಡಿಸು ಅಂದಾಗ ಸರಿ ಆಯಿತು ಬಿಡಿ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ನಂದಿನಿ ಅಮ್ಮ ಕೂಡ ಹೇಳ್ತಾರೆ. ಅಂದರೆ ಪದ್ದು ಅವರು ಅದಕ್ಕೆ ಸಾಥ್ ಕೊಡ್ತಾರೆ. ಇತ್ತ ಕಡೆ ಕೊನೆಗೂ ತನ್ನ ಮಗಳಿಗೆ ಊಟ ತಿನ್ನಿಸ್ಬೇಕು ಅನ್ನೋ ಆಸೆ ಈಡೇರುತ್ತೆ. ಕೊನೆಗೂ ನಂದಿನಿ ಅಮ್ಮನೇ ಇಲ್ಲಿ
ಶ್ರಾವಣಿಗೆ ಊಟವನ್ನು ಮಾಡಿಸ್ತಾರೆ. ಇದರಿಂದ ನಿಜಕ್ಕೂ ಶ್ರಾವಣಿ ಕುಣಿದು ಕುಪ್ಪಳಿಸ್ತಿದ್ದಾಳೆ. ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಸುಬ್ಬು, ಇವತ್ತು ನಿಜಕ್ಕೂ ಇಡೀ ಲೋಕದಲ್ಲಿರೋ ಖುಷಿಯೆಲ್ಲ ನನಗೆ ಇದೆ ಅನ್ನೋಷ್ಟು ಫೀಲ್ ಆಗ್ತದೆ ಗೊತ್ತಾ. ನಾನು ಇಷ್ಟು ದಿನ ಯಾವುದಕ್ಕೋಸ್ಕರ ಹಂಬಲಿಸ್ತಿದ್ದು ಅದು ನನಗೆ ಸಿಕ್ಕಿದೆ ಅಂತ ಅನ್ನಿಸ್ತದೆ. ಅಮ್ಮನ ಪ್ರೀತಿ ಸಿಗಬೇಕು ಅಂತ ನನಗೆ ಎಷ್ಟು ಆಸೆ ಪಡ್ತಿದ್ದೆ ಗೊತ್ತಾ. ಆದರೆ ಇವತ್ತು ಜಾನಕಿ ಅಮ್ಮ ಅವರಿಂದ ನನಗೆ ಅಮ್ಮನ ಪ್ರೀತಿ ಸಿಗ್ತದೆ ಗೊತ್ತಾ. ನಿಜಕ್ಕೂ ಅವರೇ ಯಾಕೆ ನನ್ನ ಅಮ್ಮ ಆಗಿರಬಾರ್ದು ಅಂತ ಕೂಡ ಅನಿಸುತ್ತೆ. ಅವರೇ ನಮ್ಮಮ್ಮ ಆಗಿದ್ರೆ ಎಷ್ಟು ಚೆಂದ ಇರ್ತಿತ್ತಲ್ವ, ಅವರೇ ನನ್ನ ಅಮ್ಮ ಆಗಿರಬೇಕಿತ್ತು ಅಂತ ಶ್ರಾವಣಿ ಹೇಳ್ತಿದ್ದಾಗ ಅದನ್ನು ಕೇಳಿಸ್ಕೊಂಡಂಥ ನಂದಿನಿ ಅಮ್ಮ ನಿಜಕ್ಕೂ ಕೂಡ ಎಮೋಷ್ನಲ್ ಆಗ್ತಿದ್ದಾರೆ. ಇದರ ನಡುವೆ ಸುಬ್ಬು ಶ್ರಾವಣಿ ಇಬ್ಬರ ಸಂಸಾರನ ಕೂಡ ಶುರು ಮಾಡಿಸ್ಬೇಕು ಅಂತ ಅನ್ಕೋತಾರೆ ನಂದಿನಿ ಅಮ್ಮ. ಅದೇ ಕಾರಣಕ್ಕೆ ಮನೆಯವರು ಎಲ್ಲರೂ ಮುಂದೆ ಕೂತ್ಕೊಂಡು ನನಗೆ ಜ್ಯೋತಿಷ್ಯ ಹೇಳೋಕೆ ಬರುತ್ತೆ ಅಂದಾಗ ಆ ಕಡೆ ಭಾವ ಅವರು ನಿಜಕ್ಕೂನ ಅಂತ ಹೇಳಿದಾಗ ಯಾರು ಕೂಡ ವಿದ್ಯೆ ವಿಷಯದಲ್ಲಿ ಹೊಟ್ಟೆ ಕಿಚ್ಚನ್ನು ಪಡಬಾರ್ದು, ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅವರವರು ವಿದ್ಯೆಯನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಸುಬ್ಬು ಶ್ರಾವಣಿಗೆ ಇನ್ನೂ ಕೂಡ ಸಂಸಾರ ಶುರುವಾಗಿಲ್ಲ ಅನ್ನೋ ವಿಷಯವನ್ನು ಅವರು ಹೇಳಿದೆ ತಡ ಎಲ್ಲರೂ ಕೂಡ ನಂದಿನಿ ಅಮ್ಮಂಗೆ ತುಂಬ ಚೆನ್ನಾಗಿ ಜ್ಯೋತಿಷ್ಯ ಹೇಳೋಕೆ ಬರುತ್ತೆ ಅಂತ ಅನ್ಕೋತಾರೆ. ಒಳ್ಳೆ ಮುಹೂರ್ತದಲ್ಲಿ ಇವರಿಬ್ಬರ ಒಂದು ಸಂಸಾರ ಶುರು ಆಗಬೇಕು ಅನ್ನೋ ರೀತಿಯಲ್ಲಿ ನಂದಿನಿ ಅಮ್ಮ ಹೇಳ್ತಾರೆ. ಮನೆಯವರು ಎಲ್ಲರೂ ಕೂಡ ಒಪ್ಕೋತಾರೆ. ಇಷ್ಟು ದಿನ ಕಾಂತಮ್ಮ ಆಡಿದ ನಾಟಕಕ್ಕೆ ನಂದಿನಿ ಅಮ್ಮ ತೆರೆ ಎಳೆದಿದ್ದಾರೆ. ಇತ್ತ ಕಡೆ ಸಾವಿತ್ರಿ ಬಂದಿದ್ದೆ ಮದನ್ಗೆ ಕಷಾಯ ತಂದು ಕೊಡ್ತಾರೆ. ಈ ಕಡೆ ನನಗೆ ಕಷಾಯ ಬೇಕಾಗಿಲ್ಲ ಅಂತ ಮದನಿ ಹೇಳಿದಕ್ಕೆ ನಿಮಗೆ ಬೇಕಾಗದೇ ಇದ್ರೂ ನಾನು ಮಾಡಿಕೊಡ್ಲೇಬೇಕಲ್ವ. ನಿಜಕ್ಕೂ ನಿಮ್ಮಂಥವ್ರನ್ನ ಕಂಡ್ರೇ ಅಸಹ್ಯ ಆಗುತ್ತೆ. ಬಟ್ ಏನು ಮಾಡೋದು, ನನ್ನ ಗಂಡ ಚೆನ್ನಾಗಿರಬೇಕು ಅಂತ ಹೇಳಿ ಅನಿಸುತ್ತಲ್ವ. ಸುಬ್ಬು ಅಣ್ಣ ಹಾಗೆ ಶ್ರಾವಣಿ ಅಕ್ಕ ಈ ಮನೆಗೆ ಬಂದಿದ್ರಲ್ವ ಜಾನಕಿ ಅಮ್ಮ, ಅವ್ರಿಗೆಲ್ಲರೂ ಕೂಡ ನನ್ನ ಪರವಾಗಿದ್ದಾರೆ. ನನ್ನ ಬದುಕನ್ನು ಸರಿಪಡಿಸ್ಬೇಕು, ನಿಮ್ಮನ್ನು ಕೂಡ ಸರಿಪಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅದೇ ರೀತಿಯಾಗಿ ಕಷಾಯನ ಕೂಡ ಅವರೇ ಹೇಳ್ಕೊಟ್ಟಿದ್ದು ಜಾನಕಿ ಅಮ್ಮ ಅಂತ ಹೇಳಿ ಕಷಾಯ ಕೊಟ್ಟಾಗ, ಹಾಗಿದ್ರೆ ಇಲ್ಲಿ ಜಾನಕಿ ಮನೆಗೆ ಬಂದಿದ್ಲು ಅಂದರೆ ಅವ್ರನ್ನ ಕರ್ಕೊಂಡು ಬಂದಿದ್ದು ಯಾರು ಅಂತ ಗೊತ್ತಾದರೆ ಖಂಡಿತ ಆಕೆ ಎಲ್ಲಿದ್ದಾಳೆ ಅನ್ನೋ ವಿಷಯ ಕೂಡ ಗೊತ್ತಾಗತ್ತೆ ಅಂತ ಯೋಚನೆ ಮಾಡಿದಂಥ ಮದನ್ಗೆ ಸುಬ್ಬುನೇ ಅಲ್ವಾ ಅವ್ರನ್ನ ಕರ್ಕೊಂಡು ಬಂದಿದ್ದು ಅನ್ನೋದು ಫ್ಲ್ಯಾಶ್ ಆಗುತ್ತೆ. ತಕ್ಷಣ ತನ್ನ ಅಮ್ಮ ಶ್ಯಾಂಬಿಕಾ ಬಳಿಗೆ ಹೋಗಿದ್ದ. ಅಮ್ಮ ನೀನು ನಂದಿನಿ ಎಲ್ಲಿ ಇದ್ದಾಳೆ ಅಂತ ಹೇಳಿ ಹುಡುಕ್ತಾ ಇದೆಯಾ, ಆಕೆ ಯಾರ ಜೊತೆ ಬಂದು ಆಕೆಯನ್ನು ಕರ್ಕೊಂಡು ಬಂದವ್ರು ಯಾರು ಅಂತ ಗೊತ್ತಾದರೆ ನಿಜಕ್ಕೂ ಆಕೆ ಮೂಲ ಕೂಡ ಗೊತ್ತಾಗತ್ತೆ ಅಂತ ಹೇಳಿದ ತಕ್ಷಣ ಹೌದು ಅಲ್ವಾ ಅವಳನ್ನ ಕರ್ಕೊಂಡು ಬಂದಿದ್ದು ಯಾರಿರ್ಬೋದು ಅಂತ ಶ್ಯಾಂಬಿಕಾ ಕೇಳಿದಕ್ಕೆ, ಏನಮ್ಮ ಮಾತಾಡ್ತಿದ್ಯಾ, ಮರ್ತು ಹೋಗ್ಬಿಟ್ಯಾ, ಆಕೆಯನ್ನು ಕರ್ಕೊಂಡು ಬಂದಿದ್ದು ಸುಬ್ಬು ಅಲ್ವಾ ಅಂದಾಗ ಹೌದಲ್ವಾ ಸುಬ್ಬುನೇ ಕರ್ಕೊಂಡು ಬಂದಿದ್ದು, ಎಲ್ಲದಕ್ಕೂ ಕೂಡ ಕಾರಣನೇ ಸುಬ್ಬು. ಆ ಸುಬ್ಬುಯಿಂದಾನೆ ಇವತ್ತು ಅವಳು ಇಲ್ಲಿ ತನಕ ಬಂದಿರೋದು. ಆ ಸುಬ್ಬು ಕಥೆಯನ್ನೇ ಮುಗಿಸ್ಬಿಟ್ರೆ ಖಂಡಿತವಾಗ್ಲೂ ಆ ನಂದಿನಿ ಕತೆ ಮುಗಿಸೋದೇನು ಕಷ್ಟ ಅಲ್ಲ. ಹಾಗಿದ್ರೆ ಸುಬ್ಬುನ ಮೊದಲು ಟಾರ್ಗೆಟ್ ಮಾಡಿ ಅವನ ಕಥೆಯನ್ನು ಮುಗಿಸ್ಬೇಕು ಅಂತ ಹೇಳಿ ವಿಶ್ವಾಂಬಿಕಾ ಮದನ್ ಇಬ್ಬರು ಕೂಡ ಸೇರಿಕೊಂಡು ಸುಬ್ಬುನ ಸಾಯಿಸುವುದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನು ಮರಿ.